ಸೇಫ್ ಗೇಮ್ ಆಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅನ್ನೋ ಪ್ರಶ್ನೆ ಕಾಡ್ತಾ ಇರೋ ಬೆನ್ನಲ್ಲೇ ಮತ್ತೊಂದು ವಿಚಾರ ಏನು ಅಂದ್ರೆ ಈ ಜಾತಿ ಗಣತಿ ವಿಚಾರದಲ್ಲಿ ಕಾದು ನೋಡುವಂತಹ ತಂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಂದಾಗತ್ತಾ, ಕಾಂಗ್ರೆಸ್ ಸರ್ಕಾರ ಕೂಡ ಮುಂದಾಗತ್ತಾ ಅನ್ನೋ ಪ್ರಶ್ನೆ. ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಈಗಲೂ ಕೂಡ ನಾನು ಬದ್ಧ ಇದ್ದೀನಿ. ನಿನ್ನೆಯ ವಿಶೇಷ ಸಂಪುಟ ಸಭೆಯಲ್ಲಿ ಸಿಎಂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಂತೆ. ವರದಿ ಜಾರಿಗೆ ಯಾರ ವಿರುದ್ಧವೂ ಇಲ್ಲ, ಯಾರು ಗೊಂದಲ ಇದೆಯೋ ಅವ್ರಿಗೆಲ್ಲರಿಗೂ ಕೂಡ ಬಗೆಹರಿಸೋ ಕೆಲಸ ಆಗತ್ತೆ. ಸಭೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ, ನಮಗಿರುವಂತಹ ಕನ್ಫ್ಯೂಷನ್ಸ್ ಅನ್ನ ದೂರ ಮಾಡಿ ಅಂತ. ಆಗ ಏನು ಬದಲಾವಣೆಗಳಾಗಬೇಕು, ವರದಿಯಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆ ಆಗಬೇಕು ಅಂತೆಲ್ಲ ಚರ್ಚೆಗಳು ಬಂದುವಂತೆ. ಸರ್ಕಾರದ ಮಟ್ಟದಲ್ಲಿ ಸ್ಪಷ್ಟ ನಿರ್ಧಾರಕ್ಕೆ ಬರೋದೇ ಸರ್ಕಾರದ ಮುಂದಿರುವಂತಹ ಅತಿ ದೊಡ್ಡ ಸವಾಲು. ನಿನ್ನೆ ತಾರ್ಕಿಕ ಅಂತ್ಯವನ್ನ ಕಾಣೋದಕ್ಕಾಗಲಿಲ್ಲ, ಬಿಕಾಸ್ ಸುದೀರ್ಘವಾಗಿ ಇರೋದ್ರಿಂದ ವರದಿಯ ಅನುಷ್ಠಾನದಿಂದ ಆಗಬಹುದಾದ ಸಂಭವ್ಯ ಲಾಭ ನಷ್ಟಗಳ ಚರ್ಚೆ ಇನ್ನು ವಿಸ್ತೃತವಾಗಿ ಆಗಬೇಕಾಗಿರೋದ್ರಿಂದ ಸದ್ಯಕ್ಕೆ ಇನ್ನೊಂದಷ್ಟು ಟೈಮನ್ನು ಬೈ ಮಾಡುವಂತಹ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಂಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. 2.5 ಗಂಟೆಯೊಳಗೆ ಡಿಸೈಡ್ ಆಗೋಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ವಿಚಾರ ಮುಂಚೆನೆ ಪ್ರೀ ಡಿಸೈಡೆಡ್ ಆಗೇ ಗೊತ್ತಿತ್ತು. ಈಗ ನೆಕ್ಸ್ಟ್ ಸಂಪುಟ ಸಭೆಯಲ್ಲಿ ಅಟ್ಲೀಸ್ಟ್ ಡಿಸಿಷನ್ ಬರಬಹುದು ಅಂತ ಅನ್ಸುತ್ತಾ, ಅಥವಾ ಇನ್ನೊಂದಷ್ಟು ಕಾಲಹರಣ ಮಾಡಬಹುದು ಸರ್ಕಾರದ ವತಿಯಿಂದ ಅಂತ ಅನ್ಸುತ್ತಾ? ಯಾವುದ್ರ ಸಾಧ್ಯತೆ ಜಾಸ್ತಿ ಇದೆ? ಮಮತಾ, ಇನ್ನೂ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಚೂರು ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅಂದರೆ ಯಾವುದೇ ಒಂದು ಈ ವರದಿಯ ವಿಚಾರದಲ್ಲಿ ಪರ ವಿರುದ್ಧ ವಾದಗಳೇನೇ ಇರಲಿ, ಬೈ ಫೋರ್ಸ್ ಆಗಿ ಅಥವಾ ಒಂದು ಡಿಸಿಷನ್ ಮಾಡೇ ಬಿಡೋಣ ಅಂತ ಮಾಡಿದ್ದಾರೆ ಅಂತಲ್ಲ, ಅದಕ್ಕೆ ಸಾಕಷ್ಟು ಚರ್ಚೆಗೆ ಅವಕಾಶ ಕೊಟ್ಟಿದ್ರು. ಅಥವಾ ಹೇಳಿದಂತಹ ಏನೇನು ಸಮಸ್ಯೆಗಳಿದ್ದಾವೆ, ತೊಂದರೆಗಳಿದ್ದಾವೆ, ಅಥವಾ ತಾಂತ್ರಿಕವಾಗಿರುವಂತಹ ಅಡೆತಡೆಗಳೇನು ಅವೆಲ್ಲ ಸರಿಪಡಿಸಿ ಅನ್ನುವಂಥ ಬೇಡಿಕೆ ಏನು, ಇವೆಲ್ಲ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರು ಮತ್ತು ಎಲ್ಲ ರೀತಿಯ ಬದಲಾವಣೆಗಳೊಂದಿಗೆ ಅಂಗೀಕಾರ ಆಯಿತು ವರದಿ ಅನ್ನುವಂಥಕ್ಕೆ ಬರಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತದೆ. ಆದರೆ ಪಕ್ಷದ ಹೈಕಮಾಂಡ್ ಕೂಡ ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನುವಂಥ ಒತ್ತಡದಲ್ಲಿದೆ, ಒತ್ತಾಯವನ್ನು ಕೂಡ ಮಾಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲೇ ಮಾಡಿದಂಥ ಜಾತಿ ಗಣತಿಯನ್ನು ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿರುವ ಅವಧಿಯಲ್ಲಿ ಮತ್ತೊಮ್ಮೆ ಅದನ್ನು ಜಾರಿ ಮಾಡದೇ ಇದ್ರೆ ಬೇರೆಯದೇ ಸಂದೇಶ ಹೋಗುತ್ತೆ. ಹಾಗಾಗಿ ನಾವು ಅದಕ್ಕೆ ಬದ್ಧರಾಗಿರಬೇಕು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಒತ್ತಡ ಇತ್ತು ಅನ್ನುವಂತೆ ಮಾತ್ರ ಆಗಬಾರ್ದು. ಆ ಕಾರಣಕ್ಕೆ ಎಷ್ಟು ಬೇಕಾದ್ರೂ ಸಮಯ ತೆಗೆದುಕೊಳ್ಳಿ, ಇನ್ನೂ 1 ತಿಂಗಳು 2 ತಿಂಗಳು ಸಮಯ ತೆಗೆದುಕೊಂಡ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹಂತ ಹಂತವಾಗಿ ಕ್ಯಾಬಿನೆಟ್ನಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಿ ಪಾಸ್ ಮಾಡುವಂಥ ಸಾಧ್ಯತೆಯೇ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್.